ಅತ್ತಿ ಮಾವ ಬರ್ರಿ ಇದ ಅಂಗಡಿ ಇಲ್ಲಿ ಕಾಣ್ತತ್ತಲ್ಲ. ರಮ್ಯಾ ಇಷ್ಟು ದೊಡ್ಡ ಅಂಗಡಿನ? ಹ್ಞೂ ಮಮ್ಮಿ, ಇಲ್ಲೇ ನಾವು ಮೊನ್ನೊಂದು ಸಿಡ್ಲೆ ಬಂದು ಹೋಗಿದ್ವಿ, ಡ್ರೆಸ್ ಚೆನ್ನಾಗಿದ್ದು. ಅದಕ್ಕೆ ವಿಜಯ್ ಅವಾಗ ಅಂದಿದ್ದ ಮದ್ವೆಗೆ ಏನಾರ ತೊಗೊಂಡಿದ್ರ ಸೀರೆ ಗೀರೆ ಎಲ್ಲ ತೊಗೊಂಡಿದ್ದು ಇಲ್ಲಿಗೆ ಬರೋಣ ಅಂದಿದ್ದ. ಅದೇ ಇಲ್ಲೇ ಚೆನ್ನಾಗೈತೆ ಅಂತ ಓಕೆ ಕರ್ಕೊಂಬಂದನು. ಅವ್ವ ಬಾ ಈ ಕಡೆ. ಯಪ್ಪ ಇಲ್ಲಪ್ಪ, ನಾನೆಲ್ಲಿ ಅಡ್ಡಾಡ್ಕೊಂತ ನೋಡೋಕೆ ಹೋಗ್ದೆ. ನಾನು ಇಲ್ಲಿಗೆ ಬರಲ್ಲ ಅಂದೆ, ನೀನು ಕೇಳಿಲ್ಲ. ಏನಾಗಲ್ಲ ಅಲ್ಲಿ ಒಂದು ಹತ್ರ ಕುಂದ್ರ ಬಾ ಅಂದೆಲ್ಲ. ನಾನು ಅಲ್ಲೆಲ್ಲ ಚೇರ್ ಐತಲ್ಲ ಅಲ್ಲಿ ಕುಂದಿರ್ತೀನಿ. ನನಗೆ ಅಡ್ಡಾಡೋಕ್ಕಾಗಲ್ಲಪ್ಪ, ಭಾಳ ಸುಸ್ತಾಕತಿ. ನೀವು ಯಾವ ಸೀರೆ ನೋಡಿ ನಿಮ್ಗೆ ಯಾವ ಇಷ್ಟ ಆಕವ ಅಂತ ತಗೋರಿ. ಸರಿ ತಗ, ಹಂಗಾದ್ರೆ ಅಲ್ಲಿ ಚೇರ್ ಐತಿ ಅಲ್ಲಿ ಕುಂದ್ರ ಬಾ. ಇಲ್ಲೇ ಕೂತ್ಗ, ನಾವು ಇಲ್ಲೇ ನೋಡಿ ಆಮೇಲೆ ಮತ್ತೆ ಬೇರೆ ಕಡೆ ಹೋಗಲ್ಲ ಅವಾಗ ಅಲ್ಲಿ ಬರುವಂತ ಮತ್ತೆ. ಹೌದು ರಮ್ಯಾ, ನಿಮ್ಮ ಅಪ್ಪ ಎಲ್ಲ ಹೌದಾ? ಅಯ್ಯ ಅಪ್ಪಾಜಿ, ನಿಮ್ಮದು ಹೆಣ್ಮಕ್ಳದ್ದು ಒಂದು ಸೀರೆ ತಗೊಳಕ್ಕೆ 3-4 ತಾಸು ಮಾಡ್ತೀರಿ. ಇನ್ನು ಮದುವೆಗೆ ಅಷ್ಟಕ್ಕೊಂದು ಸೀರೆ ತೊಗೋಬೇಕು, ನಮಗೆಲ್ಲ ಕಾಯೋದಾಕತಿ. ಈ ಕಡೆ ಹೊರಗೆ ಎಲ್ಲೇ ಕುಂತಿರ್ತಾನೆ, ಹೋಗಿ ತಗೊಂಬರ್ರಿ ಅಂತಂದು ಅಲ್ಲೇ ಕುತ್ಕೊಂಡೈತೆ ನೋಡಿ. ಏನಪ್ಪ ಅಂತ ಇದು ಸೀರೆ ತೆಗಿಯೋಕೆ ಹೋಗ್ಬೇಡ, ಮದುವೆಗೆ ಬೇಕು ನೋಡು, ಚೆನ್ನಾಗಿರೋ ತೆಗ್ದುಬಿಡು. ಸುಮ್ಮನೆ ನೀನು ಇಷ್ಟಕ್ಕೊಂದು ಗುಂಪು ತಗ್ಸಿ ನಾವು ಹಾಕ್ಸೋದು ಮತ್ತು ನೀವು ಅದನ್ನ ಮಡ್ಚಿಡೋದು ಬೇಡ. ಚೆನ್ನಾಗಿರೋ ತೆಗ್ದುಬಿಡು. ಹ್ಞೂ ಅಕ್ಕರೆ ಚೆನ್ನಾಗಿರೋ ತೆಗಿತಾನೆ ತಗೋರಿ. ಮೊನ್ನೆ ಹೊಸ ಸೀರೆ ಸರಿ ಬಂದವು, ಅವನ್ನ ತೆಗೆದ್ಬಿಡ್ತೀನಿ. ಸಾವಿತ್ರಿ ಈಕೆ ಲಕ್ಷ್ಮಿ ಬರಲಿಲ್ಲ ಏನು? ಇಲ್ರಿ, ಆಕೆಯು ಯಾಕೆ ಭಾಳ ಸುಸ್ತಾಗತ್ತಂತೆ. ಬೆಳಗ್ಗಿಂದ ಒಂದು 2-3 ಸರಿ ವಾಂತಿ ಆಗಿತ್ತಂತೆ. ಅದಕ್ಕೆ ಮತ್ತೆ ನಾನು ಬರೋದು ಮತ್ತು ಭಾಳ ಹೊತ್ತಾಗ್ಬಿಡ್ತೈತಿ, ಇಲ್ಲಿ ತಗ ನೀವು ಹೋಗಿ ಬರ್ರಿ ಅಂತ ಅಂದ್ಲು. ಅದಕ್ಕೆ ನಾವು ಮತ್ತೆ ತೀರ ಬಲವಂತ ಯಾಕೆ ಮಾಡಿಬಿಡು, ಅದಲ್ದ ಮತ್ತು ದೂರ ಬರೋದ ಬಿಸಿಲು ಒಂದು ಹೇಳಕ್ಕೆ ಬರೋಂಗಿಲ್ಲ, ಯಾವಾಗ ಹೆಂಗಿರ್ತೈತೇನೆ ಅಂತಂದು ಆರಾಮಾಗಿ ಮನೆಗಿರಲಿ ಅಂತಂದು ಹಂಗೆ ಬಂದೀವಿ ನೋಡಿರಿ. ನೋಡಕ್ರಿ ಇವು ಮನೆನೂ ಹೊಸ್ದಾಗಿ ಬಂದವು. ನೀವು ಎಲ್ಲ ಥರನೂ ಒಂಥರ ಡಿಸೈನ್ ತೋರಿಸ್ತೀನಿ, ನೀವು ಯಾವ ಥರ ಐತ್ರ ಅದ್ರಾಗ ನಮ್ಮ ಕಲರ್ ಆರಿಸ್ಕೊಡ್ತೀನಂತೆ. ನೋಡಿರಿ ನೀವು ನಮ್ಮ ತಗೊಂಬರ್ತಾನೆ ಹೋಗಿ ಎಲ್ಲ ಥರನೂ. ಎಷ್ಟು ರೇಂಜಿನ ತೆಗಿಬೇಕಕ್ಕ? ನೀವು ಎಷ್ಟ್ರಾಗ ಅಂತಂದು ಹೇಳಿದ್ರೆ ನಾನು ಅಷ್ಟು ರೇಟಿನ ಮೇಲೆ ಅಷ್ಟು ಲಾಸ್ಟ್ ರೇಟಿನ ಒಳಗೆ ತೆಗಿತಾನಂತೆ. ಜಾಸ್ತಿ ಏನು ರೇಟ್ ಬೇಡಪ್ಪ, ಒಂದು 8-10 ಸಾವಿರ, ಒಂದು 15 ಸಾವಿರದೊಳಗೆ ಇರಲಿ ನೋಡು, ಅದಕ್ಕೂ ಜಾಸ್ತಿ ಆಗಬಾರ್ದು. ಸುಮ್ಮನೆ ರೇಟಿನ ತಗೊಂಡು ಏನಪ್ಪ, ಮದುವೆಗೆ ಒಂದು ಸೀರೆ ಉಟ್ಕೊಳೋದು ಮತ್ತು ಟಿಜರಿಯಾಗ ಸೇರಿಸ್ಬಿಡ್ತಾರೆ, ಅವನ್ನ ಮೂಲಿ ಗುಂಪು ಆಗ್ಬಿಡ್ತಾವೆ, ಮತ್ತು ಯಾವಾಗ ಉಟ್ಕೊಂತಾರೆ ಏನಿಲ್ಲ. 8-10 ಸಾವಿರ ಅಷ್ಟು ಅಷ್ಟಾಗ ತೆಗಿ. ಆಯ್ತಕ್ಕ, ಅದ್ರಾಗ ಬೇಕಾದಂಗೆ ಚೆನ್ನಾಗದವು ತಡಿಸ್ತಿರ್ತೇನೆ. ವಿಜಯ್ ಕೂತ್ಕೊಳ್ಳಪ್ಪ, ನೀನು ಯಾಕಂಗೆ ನಿಂತಿ? ಈಕೆ ಗಂಗಾ, ನೀನು ಈ ಕಡೆ ಬಾರವ. ಅವ್ರು ಕುಂದಿರ್ತಾರಲ್ಲಿ ನೋಡ್ತಾರೆ, ಇಬ್ಬರು ಗಂಡ ಎಂತಿಗೆ ಯಾವ ಸೀರೆ ಬೇಕಂದು ನೋಡ್ತಾನೆ ಗಂಡ. ಹೌದಾ, ಅವಾಗ ನಂಗೆ ನಿಂತಿಯಲ್ಲ ವಿಜಯ್, ಕೂತ್ಕ. ಮತ್ತು ನೀವು ಅವ್ರಿಗೆ ಇವ್ರಿಗೆ ತೆಗೆಯೋದಂದ್ರೆ ಸುಮ್ಮನೆ ಕುಂದಿರ್ಬೇಡ್ರಿ. ಈಗ ಮದುವೆ ಹೆಣ್ಣಿಗಂತ ತೆಗ್ಸಿರ್ತಾವಲ್ಲ, ಅವು ಎಲ್ಲ ಸ್ವಲ್ಪ ಕಮ್ಮಿ ರೇಟಿನ ತೆಗ್ಸಂತ ಬಂದಿರ್ತಾವಲ್ಲ. ನಿಮಗೆ ಯಾವ್ಯಾವ ಇಷ್ಟ ಆದ್ರೆ ತೆಗೆದಿಟ್ಕೊಂಬಿಡ್ರಿ. ಮತ್ತು ಆಮೇಲೆ ಮದುವೆ ಹೆಣ್ಣಿಗೆ ಒಂದು ಸರಿ ನಿಮ್ಗೊಂದು ಸರಿ ಅಂತಂದ್ರೆ ಮತ್ತೆ ಲೇಟ್ ಆಗ್ಬಿಡ್ತೈತಿ. ನೋಡಿ ನಿಮ್ಗೆ ಯಾವ್ದು ಇಷ್ಟ ಅದನ್ನ ಹಾಸ್ಕೊಂಡು ಇಟ್ಕೊಂಬಿಡ್ರಿ. ನೀವು ಹೇಳೋದು ಸರಿ ರೀ. ಮತ್ತು ಈಗ ಹುಡುಗಿಗೆ ನೋಡೋಕೆ ಸ್ವಲ್ಪ ತಾಗಿರ್ತೈತೆ, ಮತ್ತು ನಮಗೊಂದು ಇದಾಗ್ಬಿಡ್ತೈತಿ. ಇದ್ರಾಗ ನಾವು ಆದಷ್ಟೇ ಆದ್ರೆ ಇಷ್ಟ ಆದ್ರೆ ಚೆನ್ನಾಗಿ ಇರೋವನ್ನ ಹಾರಿಸಿಟ್ಕೋಬೇಕು. ತೀರಾ ಅಂದ್ರೆ 10-15 ಸಾವಿರ ರೂಪಾಯಿದೇನು ಹಾರ್ಸ್ಕೊಳಲ್ಲ, ಮತ್ತು ನಮಗೆ ಮದುವೆ ಬಿಟ್ಕೊಳಕ್ಕೆ ನೋಡ್ಬೇಕು. ಅಲ್ಲ ಇಷ್ಟೊತ್ತಾಯ್ತು, ಎಲ್ಲರೂ ಒಂದೊಂದು ಸೀರೆ ಹಾರಿಸ್ಕೊಂಡ್ರೆ ಮದುವೆ ಹೆಣ್ಣಿಗೆ ಯಾವ ಸೀರೆ ಇಷ್ಟ ಆಗಕತ್ತಿಲ್ಲಲ್ಲ ಅಂತಾನೆ. ಎಷ್ಟು 1 ತಾಸು 2 ತಾಸು ಆಗೋವಂತ ಪಾಪ ಆ ಎಪ್ಪರು ಎಷ್ಟು ಹಾಕೊಂಡು ಸೀರೆ ತೆಗೆದಿಟ್ಟಾನಿಲ್ಲಿ. ಏನು ಮಾಡಲಿ ಮಮ್ಮಿ, ನನಗೆ ಇಷ್ಟ ಆಗಿರೋ ನನಗೆ ಯಾವ ಇಷ್ಟನೂ ಆಗಕತ್ತಿಲ್ಲ ರೀ. ಇವ್ರಿ ಅಲ್ಲಿ ಆ ಸೆಂಟ್ರ್ನಲ್ಲಿ ಐತೆ ನೋಡ್ರಿ, ಗ್ರೀನ್ ಆಮೇಲೆ ಪಿಂಕ್ ಕಲರ್ ಕಾಂಬಿನೇಷನ್ ಐತಲ್ಲ, ಅಂತ ತೆಗೀರಿ. ನಮ್ದಂತೂ ಆಯ್ತು ನೋಡ್ರಿ, ನಾನು 1-2 ಸೀರೆ ಆರಿಸಿಟ್ಕೊಂಡೇನಿ. ಆಮೇಲೆ ಈಗ ನಮ್ಮ ಚಿಕ್ಕಮ್ಮ ಅವರು 1-2 ತೊಗೊಂಡಾರ. ಈಗ ನೀವು ಒಂದು ಯಾವುದೋ ಇರಲಿ ಅಂತಂದು ತೊಗೊಂಡಿರಿ. ಈಗ ಮದುವೆ ಹುಡುಗಿಗೆ ಈಗ ಧಾರೆ ಸೀರೆ ಒಂದು ಬೇಕು, ಆಮೇಲೆ ಮದುವೆಗೊಂದು, ಆಮೇಲೆ ಎಂಗೇಜ್ಮೆಂಟ್ ಅಂದ್ರೆ ಬರೀ ಹಣ್ಣು ಕಾಯಿ ಇಟ್ಟೋಗ್ಯಾವೆ. ಎಂಗೇಜ್ಮೆಂಟಿಗೆ ಒಂದು ತೊಗೋಬೇಕಾಕತಿ, ಏನಿಲ್ಲ ಅಂದ್ರೆ ಒಂದು 3-4 ಸೀರೆ. ನಮ್ದಂತೂ ಬೇಗ ಆಯಿತು. ಈಗ ನಿಮ್ಮ ಹುಡುಗಿದೆ ನೋಡ್ರಿ ಲೇಟ್. ಅಡ್ಡಿ ಇಲ್ಲ, ಚೆನ್ನಾಗೈತೆ ನೋಡು. ಇಷ್ಟ ಮಟ್ಟ ನಾವು ನೋಡಿದ್ರಾಗ ಈ ಥರದ್ದು ಇದ್ದೇ ಇಲ್ಲ. ನಮ್ಮ ವಿಜಯ್ ಭಾಳ ಸೀರೆ ಹುಡ್ಕೋದು ಗೊತ್ತಿಲ್ಲ ಅಂದರೂ ಭಾರಿ ಸೆಲೆಕ್ಷನ್ ಮಾಡ್ತಾನೆ ಬಿಡ. ಚೆನ್ನಾಗೈತೆ ನೋಡು ರಮ್ಯಾ, ನೋಡಿ ಇದನ್ನು. ಹ್ಞೂ ಮಮ್ಮಿ ಚೆನ್ನಾಗೈತೆ ನೋಡಿ, ನನಗೂ ಇಷ್ಟ ಆಯ್ತು. ಅಣ್ಣ ಇದ್ರಾಗ ಮತ್ತು ಇದೇ ಥರದಾಗ ಕಲರ್ ಇದ್ದಾವ? ಕಲರು ನೋಡ್ತಾನೆ ತಡಿಯಮ್ಮ, 1-2-3 ಇರ್ಬೇಕು, ನೋಡಿ ತೆಗಿತೀನಿ. ಚೆನ್ನಾಗೈತಿ, ಉಟ್ಕೊಳಕ್ಕೂ ಚೆನ್ನಾಗೈತಿ, ಅಷ್ಟು ರಫ್ ಇಲ್ಲ ಏನಿಲ್ಲ. ನೆರಿಗೆ ಸೆರಗು ಎಲ್ಲ ಕರೆಕ್ಟಾಗಿ ಕುಂದಿರ್ತಾವೆ. ಇಲ್ಲ ಒಂದೊಂದು ಸೀರೆ ದಪ್ಪ ಇರ್ತಾವೆ, ಅವು ನೆರಿಗೆ ಮಾಡ್ಕೊಂಡ್ರೆ ಕರೆಕ್ಟಾಗಿ ಪ್ಲೇಟ್ಸ್ ಕುಂದ್ರದಂಗಿಲ್ಲ, ಹಂಗೆಲ್ಲ ಉಬ್ಬಿ ನಿಂತು ಬಿಡ್ತಾವೆ. ಅಡ್ಡಿಲ್ಲ, ಇದು ಚೆನ್ನಾಗೈತಿ, ಇದೇ ಥರದಾಗ ನೋಡ್ಬೇಕು. ರಮ್ಯಾ ಇದ್ರಾಗ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡು, ಇಂಥದ್ರಾಗ ಆರಿಸ್ಕೊಂಬಿಡು ಸೀರೆನ. ಅದು ಪಿಂಕ್ ಕಲರ್ ಮತ್ತು ಬೇರೆ ಥರ ಐತಿ. ಹೆಂಗಪ್ಪ ಇವೆಲ್ಲ ಸೀರೆ ಹೆಂಗೆ ಬೀಳ್ತಾವೆ? ಇವು 9,000 10 ಸಾವಿರ ರೀ, ಡಿಸ್ಕೌಂಟ್ ಹೋಗಿ 9,548 ಬೀಳ್ತು. ತಡ್ರಿ ಇನ್ನೊಂದು ಐತಿ ಇದ್ರಾಗ ಸೀರೆ, ಅದನ್ನ ತೋರಿಸ್ತೇನೆ. ಪಾಪ ಎಷ್ಟೊತ್ತಾತು ನಾವು ಬಂದು
ನೋಡು ಒಂದೀಟು ಬೇಜಾರು ಮಕ್ಕಳ್ದಂಗೆ ಎಷ್ಟು ಹಾಕೊಂಡು ಸೀರೆ ತೋರಿಸ ನೋಡು. ಅವು ಏನಂದು ಅವು ಒಂದು 50-60 ಸೀರೆ ತಂದಾಕ್ಯಾರ. ಮತ್ತು ಇದ್ರಾಗ ಒಂದು 8 ಸೀರೆ, ಇದ್ರಾಗ ಒಂದು 4-5 ಸೀರೆ ಅಲ್ಲವ ಸಾವಿತ್ರಿ. ಈಗ ನೀವು ಗಂಡಿನ ಮನೆಯವರು ಈಗ ನೀವು ಯಾರ್ಯಾರು ಕೊಡ್ಬೇಕು ಅಂದ್ರಲ್ಲ, ಈಗ ಎಲ್ಲರಿಗೂ ತಗೊಳಂಗೆ ಆತ? ನೀವು ಎಲ್ಲರೂ ಮುಗಿತಾ ನೀವು ತಗೊಳೋದು ಬಟ್ಟೆನ? ಹ್ಞೂ ರೀ, ಸೀರೆ ಎಲ್ಲ ತೊಗೊಳೋದಾಯ್ತು. ಈಗೇನು ರಮ್ಯ ಒಂದು ತೊಗೊಂಬಿಟ್ರೆ ಮುಗೀತು ನೋಡಿರಿ, ಸೀರೆ ಬಗ್ಗೆ ಅರ್ಧಂಗೆ ಆಕತಿ. ಆಮೇಲೆ ಬೇಕಿದ್ರೆ ಅಲ್ಲೇ ಪಕ್ಕಕ್ಕೇನೋ ಬಂಗಾರದ ಅಂಗಡಿ ಐತಂತಲ್ಲ, ಇವನು ಕಾರ್ನಾಗ ಮಾತಾಡ್ಕೊಂತ ಬಂದ ನನ್ನ ತಮ್ಮ ವಿಜಯ್, ಮತ್ತು ತಗೊಂಡು ಹೋಗ್ಬಿಡೋಣಂತೆ. ಹಂಗೆ ಮಾಡೋಣಂತೆ ಬರ್ರಿ. ವಿಜಯ್ ಯಾವ ಸೀರೆ ತಗೊಂಡ್ಲು ಹೇಳು, ಸ್ವಲ್ಪ ಸುಮ್ಮನೆ ಕುಂತಿಯಲ್ಲ. ನನಗಂತೂ ಯಾವ್ದು ಇಷ್ಟ ಇಲ್ಲ. ನೀನು ಫಸ್ಟ್ ತರಿಸಿದ್ದೆಲ್ಲ ಈ ಗ್ರೀನ್ ಕಲರು ಇದೇ ಸ್ವಲ್ಪ ಬೆಟರ್ ನೋಡಿ, ನನಗೆ ಇಷ್ಟ ಆಗಿದ್ದಂದ್ರೆ. ಹೌದಾ, ನೋಡು ನಿನಗೆ ಇಷ್ಟ ಆದ್ರೆ ತಗೋ, ಇಲ್ಲಾಂದ್ರೆ ಅಲ್ಲಿ ಆಪೋಸಿಟ್ ಇನ್ನೊಂದು ಶಾಪ್ ಐತಲ್ಲ ದೊಡ್ಡದೈತಿ, ಬೇಕಾದ್ರೆ ಅಲ್ಲಿಗೆ ಹೋಗೋಣಂತೆ. ಅಲ್ಲಿ ಅಣ್ಣ ಇನ್ನೊಂದು ಥರ ಹಾಕತ್ತಾರೆ ನೋಡು, ಅದು ಒಂಥರ ಚೆನ್ನಾಗೈತೆ ನೋಡು ಕಾಂಬಿನೇಷನ್. ನನಗೆ ಗೊತ್ತಾಗಲ್ಲಪ್ಪ, ಏನೋ ಚೆನ್ನಾಗಿ ಕಾಣ್ತಾ ಅದಕ್ಕೆ ಹೇಳ್ತಿದ್ದೀನಿ. ಅಕ್ಕರೆ ಇದು ಸೀರೆ ಕಾಂಬಿನೇಷನ್ ಚೆನ್ನಾಗೈತೆ ನೋಡಿರಿ. ಈ ಥರ ಕಾಂಬಿನೇಷನ್ ಸಿಗೋದೇ ರೇರು, ಅದು ಇಂಥ ಸಿಲ್ಕ್ ಸ್ಯಾರಿ ರೇಷ್ಮೆ ಸೀರೆ ಇಲ್ಲಂತೂ ಸಿಗೋದೇ ಇಲ್ಲ. ಇದು ಚೆನ್ನಾಗೈತೆ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಇದನ್ನ ತಗೋರಿ. ಮದುವೆ ಹುಡುಗಿಗಂತೂ ಹೇಳಿ ಮಾಡಿಸ್ದಂಗೆ ಆಕತ್ ನೋಡಿರಿ ಈ ಸೀರೆ. ಹೌದು ನೋಡಿ, ಚೆನ್ನಾಗೈತೆ ಇದು. ರಮ್ಯ ಚೆನ್ನಾಗೈತೆ ನೋಡ, ತಗೊಂಬಿಡಿದ್ನೊಂದು. ಇರಲಿ ತಗೊಂಬಮ್ಮಿ ಇದು ಒಂದಿರಲಿ. ಆಮೇಲೆ ವಿಜಯ್ ಆಗಲೇ ಇನ್ನೊಂದು ಗ್ರೀನ್ ಕಲರ್ ತೋರಿಸಿದ್ನಲ್ಲ ಫಸ್ಟಿಗೆ, ಅದು ಒಂದಿರಲಿ, ಇದು ಒಂದಿರಲಿ. ಆದ್ವಲ್ಲ ಮತ್ತಿನ್ನೆಷ್ಟು ಸೀರೆ ತೊಗೋಬೇಕು? ಇವು ಎರಡು ಒಂದೇ ಕಲರ್ ಹಾಕವಲ್ಲ ಆಲ್ಮೋಸ್ಟ್. ಏನು ಮಾಡಲಿ, ಎರಡು ಗ್ರೀನ್ ಹಾಕು, ಆದ್ರೆ ಅದು ಪಿಂಕ್ ಕಲರ್ ಬಾರ್ಡ್ರು, ಇದು ಬ್ಲೂ ಕಲರ್ ಬಾರ್ಡ್ರು. ಇರಲಿ ಬಿಡು, ಏನಾಗಲ್ಲ, ನಡೀತೈತಿ. ಇದು ಒಂಥರ ಚೆನ್ನಾಗೈತೆ, ಅದನ್ನು ಒಂಥರ ನನಗೆ ಇಷ್ಟ ಆಯ್ತು. ತಡೆಯಮ್ಮ, ಎರಡು ಗ್ರೀನ್ ಕಲರ್ ಹಾಕೋ ಬಂದ್ರೆ ಇನ್ನೊಂದು ಎಲ್ಲ ನೋಡಿದ್ದೆ. ತಡೆಯಮ್ಮ, ಇದೇ ಥರದಾಗ ಇನ್ನೊಂದು ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಇದ್ದಂಗೆ ಐತಿ, ಅದನ್ನು ತೋರಿಸ್ತೀನಿ. ಇದು ನೋಡಮ್ಮ, ಇದೇನು ಆ ಥರ ಫುಲ್ ಗ್ರೀನ್ ಬರೋಂಗಿಲ್ಲ. ಸ್ಯಾರಿ ಎಲ್ಲ ಫುಲ್ ಪಿಂಕ್, ಲೈಟ್ ಪಿಂಕು, ಬಾರ್ಡ್ ಒಂದು ಗ್ರೀನ್ ಬರ್ತೈತಿ, ಸೆರಗು ಗ್ರೀನ್ ಬರ್ತೈತಿ, ಬ್ಲೌಸು ಗ್ರೀನ್ ಕಲರ್ ಬರ್ತೈತಿ. ಚೆನ್ನಾಗತ್ತೆ ನೋಡಮ್ಮ ಇದು ಒಂಥರ. ಇದಾದರೆ ಪರವಾಗಿಲ್ಲ. ಬೇರೆ ಬೇರೆ ಕಲರ್ ಅದಂಗೆ ಆಗತ್ತೆ ಮಮ್ಮಿ. ಇದು ಪಿಂಕ್ ಕಲರ್ ಒಂದು, ಇದು ಗ್ರೀನ್ ಕಲರ್ ಒಂದು, ಇವೆರಡು ಇರಲಿ ತಗೋ. ವಿಜಯ್ ಇರಲ್ಲ ಇವೆರಡು? ಇರಲಿ ತಗೋ, ಎರಡು ಚೆನ್ನಾಗಿದ್ದು. ಆಯ್ತು ನೋಡಪ್ಪ ಸೀರೆ. ನಾವು ಎಲ್ಲೋ ಒಂದೊಂದು ತಗೊಂಡವಿ, ಕೊಡೋರ್ಗೂ ತಗೊಳೋದಾಗೈತಿ. ಈ ಮದ್ವೆ ಹುಡುಗಿಗೆ ಇವೆರಡು ಸೀರೆ. ಆಯ್ತು ಕಟ್ ಸೀರೆದೇನು ಮುಗೀತು. ನೋಡಪ್ಪ, ಮತ್ತು ಭಾಳ ಎಲ್ಲ ಸೀರೆಗಳೆಲ್ಲ ತೊಗೊಂಬಿಡಾಕ್ತೇವೆ. ಸ್ವಲ್ಪ ನೋಡಿ ಕೇಳಿ ಹಾಕೊಡಪ್ಪ. ಫುಲ್ ಎಲ್ಲ ಎಷ್ಟು ರೇಟ್ ಹೇಳಿ ಅಷ್ಟಕ್ಕೆ ಹಾಕ್ಕೊಡ್ಬೇಡ್ರಿ. ಮತ್ತು ಮುಂದಿನ ಸಾರಿ ಬೇರೆ ಮದ್ವೆ ಜವಳ ಹಾಕ್ಸೋಕಿಲ್ಲೇ ಬರ್ತಾವೆ ನೀವು, ಹಂಗೆ ಸ್ವಲ್ಪ ನೋಡಿ ಹಾಕ್ಕೊಟ್ರೆ. ಅಯ್ಯೋ ಇಲ್ಲಕ್ಕ, ಹೆಚ್ಚು ಕಮ್ಮಿ ಏನೋ ಹಾಕಕ್ಕೆ ಹೋಗಂಗಿಲ್ಲ. ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ರೇಟ್ ಹಾಕ್ಕೊಡ್ತೇವೆ ಬರ್ರಿ. ಮಮ್ಮಿ, ನಾನು ಎಂಗೇಜ್ಮೆಂಟಿಗೆ ಅಲ್ಲಿ ಹೆಂಗೆ ಥರ ಹಾಕಂತಾರಲ್ಲ, ಈಗ ಒಂಥರ ಅದ ಟ್ರೆಂಡ್ ಆಗ್ಬಿಟ್ಟೈತಿ, ಅದನ್ನ ತೊಗೊತೇನೆ. ಬೇಡವಾ, ಇಳೆ ಮಾಡೋದು ಅದಕ್ಕೆಲ್ಲ ಸೀರೆನ ಉಟ್ಕೋಕ್ಕಂಗಿಲ್ಲ. ಲೆಹೆಂಗ ಅದನ್ನಕ್ಕಿಂತ ಇದನ್ನಕ್ಕಿಂತ ಅನ್ಬಾರ್ದು, ಬೇಡ. ಹೆಂಗಿದ್ರೆ ಅಷ್ಟು ಸೀರೆ ತೊಗೊಂಡಿಯಲ್ಲ ಅದನ್ನ ಒಂದು ಉಟ್ಕೊಂಡ್ಬಿಡುವಂತೆ ಎಂಗೇಜ್ಮೆಂಟ್ ದಿನ. ಹಂಗೆಲ್ಲ ಲೆಹೆಂಗ ಅದು ಇದೆಲ್ಲ ಈಗ ಬಂದವ, ಅವೆಲ್ಲ ಅದೇನು ಬೇಡ, ಸುಮ್ಮನಿರು. ಇರ್ಲಿ ಬಿಡು ಅತ್ತಿ, ರಮ್ಯಾಗೆ ಯಾವ್ದು ಇಷ್ಟ ಅಂತ ತಗೊಂಡ್ಲಿ ಬಿಡು. ಹಂಗಲ್ಲಪ್ಪ, ಅಕ್ಕೇನೆ ಹೇಳ್ತಾ ಮತ್ತೆ ನಿಮ್ಮವ್ರು ಮತ್ತೆ ಏನಂತಾರೆ ಏನೋ. ಇಲ್ಲರಿ ಹಂಗೇನಿಲ್ಲ, ಅವೇ ನನಗೇನೋ ಅನ್ನಲ್ ತಗೋರಿ, ಅವಳಿಗೇನು ಇಷ್ಟನೋ ಅದನ್ನ ಇದು ಮಾಡಿರಿ ಅಂತಂದು ಅವ್ರೇನು ಅದಕ್ಕೆ ಇದಕ್ಕೆ ಏನು ಅನ್ನಂಗಿಲ್ಲ. ಅಲ್ಲ, ಸೀರೆನ ತೊಗೊಂಡಿದ್ದೆಲ್ಲ, ಸೀರೆನ ಉಟ್ಕೊಂಡಿದ್ರೆ ಬರ್ತೈತೇನ, ಮತ್ತೆ ಯಾಕಲ್ಲ ಹೆಂಗೆ ಸುಮ್ಮನೆ ಒಂದು ಸೀರೆ ಉಟ್ಕೊಳೋದು ಮೂಲಿ ಗುಂಪು ಮಾಡೋದು. ಸೀರೆ ತೊಗೊಂಡು ಎಲ್ಲಿ ಬಿಡು, ಮತ್ತೆ ಯಾಕಲ್ಲ ಹೆಂಗೆ ತೊಗೊಂತಿ? ನಾವೆಲ್ಲ ಸೀರೆನ ಉಟ್ಕೊಂಡಿದ್ವಪ್ಪ. ಇರ್ಲಿ ಬಿಡು ಅತ್ತಿಗೆಮ್ಮ, ರಮ್ಯಾಗೆ ಇಷ್ಟ ಅಂತಂದ್ರೆ ತಗೊಂಡ್ಲಿ ಬಿಡು, ಅದಕ್ಕೇನಾಗತ್ತೆ. ಸರಿ ಬಿಡಪ್ಪ, ನೀನೇ ಹೇಳ್ತಿ ಅಂದ್ರೆ ಮತ್ತೆ ಯಾಕೆ ನಾವು ಯಾಕೆ ಬೇಡ ಅನ್ಬೇಕು. ನಿನಗೆ ಒಪ್ಪಿಗೆ ಐತೆ ಅಂದ್ರೆ ಸರಿ ಹೋಗ್ರಿ. ನಾವು ಇದನ್ನೆಲ್ಲ ಬಿಲ್ ಹಾಕ್ಸಿರ್ತೀವಿ. ಲೆಹೆಂಗ ಅವು ಎಲ್ಲಿರ್ತಾವೆ ನೋಡಿರಿ, ನಮಗಂತೂ ಅದನ್ನೇ ನೋಡಿದ್ರೆ ಮಾಡಿದ್ರೆ ಏನೋ ಗೊತ್ತಾಗಲ್ಲ. ನೀವು ಹೋಗಿ ನಿಮ್ಗೆ ಯಾವ್ದು ಇಷ್ಟ ಅದನ್ನ ತಗೊಂಬಂದ್ಬಿಡು ಹೋಗ್ರಿ. ಅವಿಲ್ಲೇ ಪಕ್ಕದಿದ್ರಾಗ ಅದಾವೆ. ಸರಿ ಹೋಗು, ಹಂಗಾದ್ರೆ ತಗೊಂಡು ಬರ್ರಿ. ತೀರಾ ರೇಟಿನ ತಗೊಳಕ್ಕೆ ಹೋಗ್ಬೇಡ್ರಿ. ತೀರಾ ಅವೇನ ಹಳ್ಳು ಮುತ್ತು ಪತ್ತು ಏನೇನೋ ಇರ್ತಾವೆ, ಅದು ತಗೊಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ನೀರಾಗ ಹಾಕಿದ್ರೆ ನೀರಾಗ ಹಾಕೋ ಬರೋಂಗಿಲ್ಲ, ಏನಿಲ್ಲ. ಏನು ಮಾಡ್ಬೇಕಂತ ತಗೊಂಡು ಮತ್ತು ಬ್ಯಾಡ ಅಂದ್ರೆ ತಗೊಂತಾನಂತೀರಿ. ನಿಮ್ಗೆ ಯಾಕೆ ಇದು ಮಾಡಬೇಕು? ನಮ್ಮ ಕಾಲದಾಗ ಅಂಥವೆಲ್ಲ ಈಗೆಲ್ಲರೂ ಅದನ್ನ ಮಾಡ್ತಂದ್ರೆ ನಾವ್ಯಾಕೆ ನಿಮಗೆ ಬೇಡ ಅನ್ಬೇಕವ? ತಗಾರಿ ಆದ್ರೆ ತೀರಾ ರೇಟಿಂದು ಅಂಥದ್ದು ತಗೋಬೇಡ ನೋಡು. ಇಲ್ಲ ಮಮ್ಮಿ, ನಾನೇನು ಭಾಳ ತೀರಾ ರೇಟಿನ ತಗೊಳಲ್ಲ. ಸರಿ ಅತ್ತಿ, ನೀವು ನೋಡಿರಿ ಸೀರೆ ಯಾವ್ಯಾವ ಅಂತಂದು. ಆಮೇಲೆ ಅವು ಅದೇನೋ ಕೊಡೋರಿಗೆ ಬ್ಲೌಸ್ ಪೀಸ್ ಅವೇನೋ ಅಂತು, ಅವನು ತೊಗೊತೀರಿ, ನಾವು ಅಷ್ಟೊತ್ತಿಗೆ ಬರ್ತಾವಂತೆ. ಹೌದು ನೋಡ, ನಾನು ಮರ್ತೋಗ್ಬಿಟ್ಟೆ. ಕೊಡೋರ್ಗಿನ ತೀರಾ ಹತ್ತಿರ ಸಂಬಂಧಿಕರಿಗೆ ಸೀರೆ ತೊಗೊಂಡನಿ, ಮತ್ತು ದೂರದ ಸಂಬಂಧಿಕ ಅವ್ರು ಇರ್ತಾರೆ, ಎಲ್ಲರಿಗೆಲ್ಲ ಸೀರೆ ಕೊಡೋಕ್ಕಾಗತ್ತೆ. ಮತ್ತು ಉಳಿದವ್ರಿಗೆ ಬ್ಲೌಸ್ ಪೀಸ್ ಕೊಡೋಕೆ ಬರ್ತೈತಿ. ಅವು ಆ ಕಡೆ ಅದಾವ ಅನಿಸ್ತೈತಿ, ಅಲ್ಲೇ ಹೋಗಿ ತಗೊಂಡ್ರೆ ಆಯ್ತು. ಬರ್ರಿ ಅಲ್ಲೇ ಹೋಗ್ಬಿಡೋಣಂತೆ. ಇವ್ರು ಹಿಂಗೆ ಹೋಗಿ ತೊಗೊಂಬರ್ತಾರೆ, ನಾವು ಅಷ್ಟೊತ್ತಿಗೆ ಸೀರೆ ಎಲ್ಲ ನೋಡಿ ಅದನ್ನು ತೊಗೊಳೋಣಂತೆ. ಬಾ ರಮ್ಯಾ, ಹೋಗೋಣ್ರೆ. ನಾವು ಹಂಗಿದ್ರೆ ಸೀರೆ ಎಲ್ಲ ಅವರು ನಾವು ಆರಿಸಿದ್ವೆಲ್ಲ ತೊಗೊಂಡೋಗ್ಯಾರ. ಆಮೇಲೆ ಬ್ಲೌಸ್ ಪೀಸ್ ಅಂದ್ರಲ್ಲ, ಅವು ಅಲ್ಲೇ ಸಿಗ್ತಾವೆ, ಅಲ್ಲೇ ತೊಗೊಂಬಿಡೋಣ ಬರ್ರಿ. ಇನ್ನು ಮದುವೆನೇ ಆಗಿಲ್ಲ ಅಲ್ಲ ರಮ್ಯಾ? ರಮ್ಯಾದ ಹಿಂದೆ ಸುತ್ತಾನ, ಇನ್ನು ಮದುವೆ ಆಗಿ ಬಂದಮೇಲೆ ಏನಾಯ್ತೇನು?